ಹೆಲೋ ಫಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು. ಇವತ್ತು ನಾನು ಧರ್ಮಸ್ಥಳ ಹೋಗ್ತಾ ಇದ್ದೀನಿ. ಬನ್ನಿ, ಬಸ್ ಸ್ಟಾಪ್ ಹೋಗಿ ಸಿಗ್ತೀನಿ ನಿಮಗೆ. ಗುರು, ನಾನಿವಾಗ ಬಂದು ರೀಚ್ ಆಗಿದ್ದೀನಿ ಧರ್ಮಸ್ಥಳನ. ಇವಾಗ ಇಲ್ಲಿನ ಲಾಗ್ ಎಲ್ಲ ಮಾಡಬೇಕು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ. ನೋಡಿ, ಮುಂದ್ಗಡೆ ಕಾಣ್ತಾ ಇರೋದೇ ಧರ್ಮಸ್ಥಳದ ದೇವಸ್ಥಾನ. ಇವಾಗ ನಡ್ಕೊ ಹೋಗ್ತಾ ಇದ್ದೀನಿ ದೇವಸ್ಥಾನದ ಕಡೆಗೆ. ಬನ್ನಿ, ಲಾಗೆಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತೆ ರಿಟರ್ನ್ ಬರ್ತಾ ಇರ್ತೀನಲ್ಲ, ಇಲ್ಲಿಗೆ ಬಸ್ ಸ್ಟಾಪಲ್ಲೇ ಬಂದು ಸಿಗ್ತೀನಿ. ಅಲ್ಲಿವರೆಗೂ ದೇವಸ್ಥಾನದ ಬಗ್ಗೆ ನೋಡ್ಕೊಂಡು ಬನ್ನಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ತಿಳ್ಕೊಂಡು ಬನ್ನಿ. ಗುರು, ಇವಾಗ ನನ್ನ ಹಿಂದ್ಗಡೆ ನೋಡ್ತಾ ಇರೋದು ಬಂದ್ಬಿಟ್ಟು ಶ್ರೀ ಮಂಜುನಾಥ ದೇವಸ್ಥಾನ ಧರ್ಮಸ್ಥಳದಲ್ಲಿರೋದು. ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲವ್ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ದೇವಸ್ಥಾನದ ಮುಂದ್ಗಡೆ ನಿಂತ್ಕೊಂಡು ವಿಡಿಯೋನ ಮಾಡ್ತಾ ಇರೋದು. ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಬಿಡೋಣ, ಆಮೇಲೆ ಇಲ್ಲಿಂದ ಭೋಜನಾಲಯಕ್ಕೆ ಹೋಗೋಣ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅಲವ್ ಮಾಡ್ತಾರೆ. ಫಸ್ಟು ದೇವಸ್ಥಾನದ ಹಿಸ್ಟ್ರಿನ ನೋಡ್ತಾ ಹೋದರೆ, ಧರ್ಮಸ್ಥಳದ ಮೂಲ ಹೆಸರು ಬಂದುಬಿಟ್ಟು ಕುಡುಮ ಅಂತ ಹೇಳ್ಬಿಟ್ಟು, ಇದು ನೇತ್ರಾವತಿ ನದಿಯ ದಂಡೆಯಲ್ಲಿದೆ. ನೇತ್ರಾವತಿ ನದಿ ಇದ್ರ ಪಕ್ಕದಲ್ಲೇ ಹರಿಯೋದ್ರಿಂದ ಧರ್ಮಸ್ಥಳ ದೇವಸ್ಥಾನ ತುಂಬಾ ಸಮೃದ್ಧಿಯಿಂದ, ಸುತ್ತಮುತ್ತಲು ಗಿಡ ಮರಗಳಿಂದ, ಕಾಡು ಪ್ರದೇಶದಿಂದ ಕೂಡಿದೆ. ಹೀಗಾಗಿಯೇ ಧರ್ಮಸ್ಥಳದ ಮಂಜುನಾಥ ನೆಲೆಸಿರೋದು ಈ ಒಂದು ಸ್ಥಳದಲ್ಲಿ. ಗುರು, ಈ ರೀತಿ ನಾನು ಹೋಗ್ತಾ ಇರೋದು ಪ್ರಸಾದಾಲಯದ ಕಡೆಗೆ, ಅಂದರೆ ಅನ್ನ ಪ್ರಸಾದ ಮಾಡ್ತಾರಲ್ಲ ಧರ್ಮಸ್ಥಳದಲ್ಲಿ, ಆ ಒಂದು ಪ್ಲೇಸ್ನ ಕಡೆಗೆ ಬಂದು ತಲುಪೇ ಬಿಟ್ವಿ. ನಾವು ಕೂಡ ಕ್ಯೂ ಅಲ್ಲಿ ಕೂತ್ಕೊಂಡ್ವಿ. ಊಟ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಾಗನ. ಧರ್ಮಸ್ಥಳ ಶ್ರೀ ಮಂಜುನಾಥನ ಸನ್ನಿಧಿಲಿ ಊಟ ಮಾಡೋದು ಅಂದರೆ ಪ್ರಸಾದವನ್ನು ಸ್ವೀಕಾರ ಮಾಡೋದು ಅಂತಂದರೆ ಅದೊಂದು ತುಂಬ ದೊಡ್ಡ ವಿಷಯ. ತುಂಬ ಜನ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆ ರೀತಿ ಆಸೆ ಪಡೋರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ತುಂಬ ದಿವಸಗಳಿಂದ ಅನ್ಕೋತಾ ಇದ್ದೆ ಈ ಪ್ಲೇಸಿಗೆ ಬರಬೇಕು ಅಂತ. ಮಂಜುನಾಥ ಸನ್ನಿಧಿಗೆ ಬಂದಿದ್ದೀನಿ. ಇವಾಗ ಬಂದು ಪ್ರಸಾದಾಲಯದ ಒಳಗಡೆ ಕೂಡ ಬಂದು ಕೂತ್ಕೊಂಡಿದ್ದೀನಿ. ಆ ಕಡೆಯಿಂದ ಪಂಕ್ತಿ ಸ್ಟಾರ್ಟ್ ಆಗ್ತಾ ಇದೆ. ಈ ಜಾಗಗಳಲ್ಲಿ ಈ ಒಂದು ಸಮಯದಲ್ಲಿ ಮಾಲಾಧಾರಿಗಳು, ನೋಡಿ, ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ತುಂಬಾನೇ ಜಾಸ್ತಿ ವಿಸಿಟ್ ಮಾಡ್ತಾರೆ. ಇವರಷ್ಟೇ ಅಲ್ಲ, ನಾನು ಹೊರಗಡೆನೂ ತುಂಬ ಜನನ ನೋಡಿದ್ದೀನಿ. ಈ ರೀತಿ ಮಾಲೆ ಧರಿಸಿದವರು ತುಂಬ ಜನ ಬರ್ತಾ ಇದ್ದಾರೆ. ಇಲ್ಲಿ ಜನ ಬಂದು ಕೂತ್ಕೋತಾ ಇದ್ದಾರೆ. ಇನ್ನೂ ಕೂಡ ನಮ್ಮ ಪಂಕ್ತಿ ಸ್ಟಾರ್ಟ್ ಆಗಿಲ್ಲ. ಗುರು, ಇವಾಗ ನಾನು ದೇವಸ್ಥಾನದ ಒಳಗಡೆ ಹೋಗಿದ್ದೆ. ದೇವಸ್ಥಾನದಲ್ಲಿ ಹೋಗಿ ಭೋಜನಾಲಯಕ್ಕೆಲ್ಲ ಹೋಗಿ ಆಮೇಲೆ ಅಲ್ಲಿಂದ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ ಬಾಹುಬಲಿ ಮೂರ್ತಿನ ಪ್ರತಿಷ್ಠಾಪಿಸಿರುವಂಥ ಜಾಗದ ಕಡೆಗೆ, ಅಂದರೆ ಗೊಮ್ಮಟೇಶ್ವರ ಮೂರ್ತಿ ಇರೋ ಕಡೆಗೆ ಹೋಗ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಬರಬೇಕಾದ್ರೆ ಎಷ್ಟು ರಶ್ ಇತ್ತು. ಇವಾಗ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ, ಜನ ಕಡಿಮೆ ಆಗಿದ್ದಾರೆ. ಇವಾಗ ನೋಡಿ, ಜನನೂ ಕಡಿಮೆ ಆಗಿದ್ದಾರೆ, ಗಾಡಿಗಳು ಕಡಿಮೆ ಆಗಿದೆ. ಇದೆಲ್ಲ ಬಂದುಬಿಟ್ಟು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹತ್ರ ಇರುವಂತಹ ರೂಮ್ಗಳಿವು. ಕಡಿಮೆ ರೇಟಿಗೆ ಸಿಗುತ್ತೆ ಇಲ್ಲಿ ರೂಮ್ಗಳು. ಇರಬೇಕು ಅಂದರೆ ಬರ್ತಾರೆ, ಬಸ್ಸೆಲ್ಲ ಸಿಗೋಲ್ಲ, ಮತ್ತು ಅಥವಾ ಒಂದು ದಿವಸ ರಾತ್ರಿ ಬೇಗ ಬಂದಿರ್ತಾರಲ್ಲ ಅವರಿಗಿರುವಂಥ ರೂಮ್ಗಳಿದು. ಇಲ್ಲಿ ಇರ್ಬೋದು, ನೀವು ಬೇಕಂದರೆ ಬಂದು ಕಡಿಮೆ ರೇಟಿಗೆ ಸಿಗುತ್ತೆ. ಆದರೆ ಅದನ್ನು ಅಡ್ವಾನ್ಸು ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಹಾಗೆ ಬಂದು ಕೇಳಿದ್ರೆ ಸಿಗೋದಿಲ್ಲ. ಈ ಕಡೆ ಕಾಣ್ತಾ ಇರೋದೆಲ್ಲ ಅಂಗಡಿಗಳು. ಇದೆಲ್ಲವೂ ಕೂಡ ನೀವು ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಒಂದಿಷ್ಟು ದಾರಗಳು ಅಥವಾ
ಪೂಜೆ ಸಾಮಾನುಗಳನ್ನು ಖರೀದಿ ಮಾಡುವಂಥ ಅಂಗಡಿ ಪ್ರದೇಶಗಳು. ಇದು ಬಂದುಬಿಟ್ಟು ದೇವಸ್ಥಾನದ ಆಫೀಸು. ಏನಾದರೂ ನಿಮ್ಗೆ ಗೊತ್ತಿಲ್ಲ ಎಲ್ಲಿ ಏನು ಮಾಡಬೇಕು ಅಂತ ಕೇಳಬೇಕು ಅಂದರೆ ಇಲ್ಲಿಗೆ ಬಂದು ಕೇಳಿದ್ರೆ ಅವರು ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ದೇವಸ್ಥಾನದ ಪ್ರದೇಶದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ದೇವಸ್ಥಾನದ ಒಳಗಡೆ ಹೋಗೋದು ಹೇಗೆ, ಅನ್ನಪ್ರಸಾದಕ್ಕೆ ಹೋಗೋದು ಹೇಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡುವಂಥ ಜಾಗ ಅದು. ಇದು ಬಂದುಬಿಟ್ಟು ದೇವಸ್ಥಾನದ ಆಟೋ ರಿಕ್ಷಾ ತಂಗುದಾಣ ಅಂದರೆ ಟ್ಯಾಕ್ಸಿ ಇರುವಂಥ ಜಾಗ ಗುರು ಇದು. ನಿಮ್ಗೇನಾದರೂ ಬಾಡಿಗೆಗೆ ಕಾರುಗಳು ಬೇಕಂದರೆ ಇದೆಲ್ಲವೂ ರೆಡಿ ಇದೆ. ಬಂದು ಕೇಳೋ ತಕ್ಷಣ ರೆಡಿ ಆಗಿಬಿಡ್ತಾರೆ. ಎಲ್ಲರೂ ಕೂಡ ಕಾರನ್ನ ತಗೊಂಡು ಈ ಒಂದು ಬಾಡಿಗೆ ಕಾರುಗಳನ್ನು ನಿಲ್ಲಿಸುವಂಥ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಶಿವನ ಮೂರ್ತಿ ಅಂದರೆ ಮಂಜುನಾಥನ ಮೂರ್ತಿ. ಇವು ಹಿಂದ್ಗಡೆ ಕಾಣ್ತಾ ಇರೋ ಬಿಲ್ಡಿಂಗ್ ಕೂಡ ರೂಮ್ಗಳು. ಇವನು ಇರ್ಬೋದು. ನೀವು ಬನ್ನಿ ಇವಾಗ ಗೊಮ್ಮಟೇಶ್ವರ ಮೂರ್ತಿ ಕಡೆ ಹೋಗೋಣ. ಗುರು, ನಾವು ಇಷ್ಟೊತ್ತು ಶ್ರೀ ಮಂಜುನಾಥ ದರ್ಶನ ತೊಗೊಂಡ್ವಿ, ಶ್ರೀ ಮಂಜುನಾಥ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ನಾವು ಇದೇ ಒಂದು ಸ್ಥಳದಲ್ಲಿರುವಂಥ ಬಾಹುಬಲಿ ಮೂರ್ತಿನ ನೋಡೋಕೆ ಹೋಗೋಣ. ಅಂದರೆ ಗೊಮ್ಮಟೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಂಥ ಜಾಗಕ್ಕೆ ಹೋಗೋಣ. ಅಲ್ಲಿಗೆ ಹೋಗಿ ಅದರ ದರ್ಶನ ತೊಗೊಂಡು ಬರೋಣ ಬನ್ನಿ. ಈ ರೀತಿ ಟ್ರೆಕ್ಕಿಂಗ್ನ ಮಾಡಿಕೊಂಡು ಸುಮಾರು 400ದಿಂದ 450 ಮೆಟ್ಟಿಲುಗಳನ್ನು ಹತ್ಕೊಂಡು ಕೊನೆಗೂ ಈ ದ್ವಾರ ಬಾಗಿಲು ಮುಖಾಂತರ ನಾವು ಬಂದು ತಲುಪಿದ್ದು ಗೊಮ್ಮಟೇಶ್ವರ ಮೂರ್ತಿ ಇರುವಂಥ ಜಾಗಕ್ಕೆ. ತುಂಬಾ ಸ್ಪೇಷಿಯಸ್ ಆಗಿದೆ ಈ ಒಂದು ಮೂರ್ತಿ ಇರುವಂಥ ಪ್ರದೇಶ. ಇಂಥ ಒಂದು ಸ್ಪೇಷಿಯಸ್ ಜಾಗದಲ್ಲಿ ಗೊಮ್ಮಟೇಶ್ವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಬರುವಂಥ ಜನ ನೋಡ್ತಾರೆ. ಗುರು ನೋಡ್ಬೋದು, ಇವಾಗ ನಾನು ಬಾಹುಬಲಿಯ ಮೂರ್ತಿಯ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿದೆ, ಕಾರ್ಕಳದಲ್ಲಿದೆ, ವೇಣೂರಿನಲ್ಲಿದೆ ಮತ್ತು ಶ್ರವಣ ಬೆಳಗೊಳದಲ್ಲಿದೆ. 4-5 ಕಡೆ ಬರೀ ಕರ್ನಾಟಕದಲ್ಲೇ ಇದೆ. ಗೊಮ್ಮಟೇಶ್ವರ ಮೂರ್ತಿನೂ ಅಂತಾರೆ, ಬಾಹುಬಲಿ ಮೂರ್ತಿನೂ ಅಂತಾರೆ. ಇಷ್ಟೆಲ್ಲ ಗೊಮ್ಮಟೇಶ್ವರ ಮೂರ್ತಿಗಳನ್ನು ಕಟ್ಟಿಸಿದ್ದು ಜೈನರು. ಈ ಪ್ರದೇಶಗಳೆಲ್ಲವೂ ಕೂಡ ಜೈನರ ಕಾಶಿ ಅಂತ ಕರೀತಾರೆ. ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರಿಗೂ ಕೂಡ ಇವಾಗಲೂ ಕೂಡ ಜೈನ ಸಂಪ್ರದಾಯದಂತೆ ಪೂಜೆ ನೆರವೇರುತ್ತೆ. ಅಂದರೆ ಅವರ ವಿಧಿವಿಧಾನಗಳ ಪ್ರಕಾರ. ಅದರಲ್ಲಿ ಹಿಂದೂ ವಿಧಿವಿಧಾನಗಳು ಕೂಡ ಇರುತ್ತೆ. ಜೈನ ಮತ್ತು ಹಿಂದೂ ವಿಧಿವಿಧಾನಗಳನ್ನು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಪೂಜೆನ ಮಾಡಲಾಗುತ್ತೆ. ಗುರು ನೋಡಿದ್ರಲ್ಲ, ಇದಾಗಿತ್ತು ಧರ್ಮಸ್ಥಳ ಮತ್ತು ಗೊಮ್ಮಟೇಶ್ವರ ಮೂರ್ತಿಯ ಒಂದು ಲಾಗು. ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿ ಧರ್ಮಸ್ಥಳದ ಲಾಗನ್ನು ನೋಡಿ ನೀವೆಲ್ಲರೂ ಕೂಡ ಇಷ್ಟಪಟ್ಟಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಬೇಕ್ರಪ್ಪ. ಗುರು ದೇವಸ್ಥಾನದ ಲಾಗೆಲ್ಲ ಮುಗೀತು. ದೇವಸ್ಥಾನದ ಒಳಗಡೆ ಹೋಗಿ ಬಂದಾಯಿತು, ಊಟ ಎಲ್ಲ ಆಯಿತು. ಇವಾಗ ರಿಟರ್ನು ಊರಿಗೆ ಹೋಗುವಂಥ ಕೆಲಸ. ಬನ್ನಿ ಹೋಗೋಣ.